ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ನಾನು ಆ ಥರ ಅವ್ರಿಗೆ. ಆಮೇಲೆ ಅವ್ರ ಕ್ಯಾಬಿನ್ ಏನಿದೆ ಅಲ್ಲ ಅಮ್ಮನ ಫೋಟೋ ಇದೆ, ಸುಮ್ಮನೆ ಕೂತಿರ್ತಾರೆ, ಫೋಟೋ ನೋಡ್ತಿರ್ತಾರೆ. ಅದೊಂದು ಇರುತ್ತೆ ಸರ್. ಯಾಕಂದ್ರೆ ಇಡೀ ಕರ್ನಾಟಕಕ್ಕೆ ತಾಯಿ ಪ್ರೀತಿ ಅನಿಸ್ತಾರೋ ಅವರು. ಇನ್ನು ಅವ್ರ ತಾಯಿನ ಅದೊಂದು ಫೀಲ್ ಇದ್ದೇ ಇರುತ್ತೆ. ಎಕ್ಸ್ಕ್ಯೂಸ್ ಮೀ ಜೋಗಿ ಸಿನಿಮಾದ ಸಾಂಗ್ಗಳು ಇವತ್ತಿಗೂ ಎವರ್ಗ್ರೀನ್. ಇವತ್ತು ಅನ್ಸುತ್ತೆ ತಾಯಿ ಬಗ್ಗೆ ಬರ್ದಿರ್ತಕ್ಕಂಥ ಸಾಂಗ್ಗಳು ಯಾವ್ದಾದ್ರು ತಗೊಂಡ್ರೆ ಅದರಲ್ಲಿ ಟಾಪ್ ಲಿಸ್ಟಲ್ಲಿ ಅವ್ರ ಸಾಂಗ್ಸೇ ಇರ್ತವೆ. ಹೌದು. ಆಮೇಲೆ ಒಂದು ತಾಯಿನ ಒಂದು ಮುಗ್ಧತೆನ ಇವಾಗ ಆಲ್ರೆಡಿ ಜನ್ರೇಷನ್ ಚೇಂಜ್ ಆಗ್ತಾ ಇದೆ ಸರ್. ಆ ಮುಗ್ಧತೆನ ಕಳ್ಕೊತಾ ಇದೆ. ಇವಾಗಲೂ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಆ ಇನ್ನೋಸೆನ್ಸ್ನ ನಾವು ಮತ್ತೆ ತಾಯಿಯಂದಿದ್ದು ಏನಾದ್ರು ನೋಡಬೇಕು ಅಂದರೆ ಜೋಗಿ ಸಿನಿಮಾದಲ್ಲೇ ನೋಡಬೇಕು. ಇವತ್ತಿನ ತಾಯಿರೆಲ್ಲ ಮಾಡ್ರನ್ ಆಗ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಫೈಲ್ಗಳಿದೆ, ಇನ್ಸ್ಟಾ ರೀಲ್ ಮಾಡ್ತಿದ್ದಾರೆ, ಇನ್ನೊಂದು ನಡೀತಾ ಇದೆ. ಆದರೆ ಅವಾಗೊಂದು ಮುಗ್ಧತೆ ಇತ್ತು ಎಲ್ಲ ತಾಯಂದಿರಲ್ಲೂ, ಅದು ಜೋಗಿಲಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹೇಳೋರು. ಫೈನಲಿ ಇದೇ 30th ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಆಡಿಯನ್ಸ್ಗೆ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳಕ್ಕೆ ಬಯಸ್ತೀರಾ? ಪ್ರೇಮ್ ಸರ್ ಕಡೆಯಿಂದ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು, ಒಂದು ಎಮೋಷನ್ ಸಿನಿಮಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲ ಕೇಳಿಲಿದೆ. ಧ್ರುವ ಸರ್ ಕಡೆಯಿಂದ ಒಂದು ಆ್ಯಕ್ಷನ್ನು, ಒಂದು ಲವ್ ಸ್ಟೋರಿ, ಒಂದು ಜ್ಯುಯಲ್ ಆಗಿ ಎಲ್ಲರ ಜೊತೆ ಹೇಗೆ ಬೆರೀತಾನೋ ಆ ಥರ ಒಂದು ಅದ್ದೂರಿ ಸಿನಿಮಾ, ಬಹುದೂರ್ ಸಿನಿಮಾದಲ್ಲಿ ಹೇಗೆ ಇಷ್ಟಪಟ್ಟಿದ್ರೋ ಆ ಥರ ಎಲ್ಲ ಪಾತ್ರಗಳು ನಿಮ್ಮನ್ನು ತುಂಬ ಕಾಡುತ್ತೆ. ಇದೇ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಕ್ರಾಂತಿ ಅವರೇ. ಆದಷ್ಟು ಬೇಗ ಮತ್ತೊಮ್ಮೆ ಸಿಗೋಣ. ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹರಿಸಿ ಬರಲಿ. ನೀವು ಬರಿತಾ ಇರ್ತಕ್ಕಂಥ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು KD ಚಿತ್ರದ ಡೈಲಾಗ್ ರೈಟರ್ ಆದಂತಹ ಕ್ರಾಂತಿ ಕುಮಾರ್ ಅವರ ಮನದಾಳದ ಮಾತುಗಳು. ಸೊ 30th ಸಿನಿಮಾ ಬರ್ತಾ ಇದೆ, ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.